ವೇದಾಂತ ಬಾಲಬೋಧೆ, ವಿಷಯ ಪ್ರವೇಶ. ಲೋಕದಲ್ಲಿ ಜನರು ಬೆಳಿಗ್ಗೆ ಕೇಳಿಸ್ತಿದೆಯಾ ಗುರುಗಳೇ? ಲೋಕದಲ್ಲಿ ಜನರು ಬೆಳಿಗ್ಗೆ ಹಾಸಿಗೆಯಿಂದ ಏಳುತ್ತಲೂ ಸಂಸಾರದ ಚಿಂತೆಯನ್ನು ಮನಸ್ಸಿಗೆ ತಂದುಕೊಂಡು ರಾತ್ರಿ ಮತ್ತೆ ಮಲಗುವವರೆಗೂ ಹೆಂಡಿರು, ಮಕ್ಕಳು, ಹೊಲ ಮನೆ, ಹಣಕಾಸು ಮುಂತಾದವುಗಳ ವಿಚಾರದಲ್ಲಿಯೇ ಮಗ್ನರಾಗಿ ದೇಹವೇ ಮೊದಲಾದವುಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತಾ ತಮ್ಮ ಆತ್ಮಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲದಂತೆ ಸುಖ ದುಃಖಗಳಿಂದ ವ್ಯಥೆಪಡುತ್ತಲೇ ಇರುವುದನ್ನು ಕಂಡು ಕನಿಕರದಿಂದ ಶ್ರೀ ಭಗವತ್ಪಾದಾಚಾರ್ಯರವರು ಆಸುಪ್ತೇರಾಮೃತೆ ಕಾಲಂ ನಯೇದ್ವೇದಾಂತ ಚಿಂತೆಯ, ಬೆಳಿಗ್ಗೆ ಎಚ್ಚೆತ್ತಾಗಲಿಂದ ರಾತ್ರಿ ನಿದ್ರೆ ಹತ್ತುವವರೆಗೂ ನಮಗೆ ಬುದ್ಧಿ ಬಂದಾಗಿನಿಂದ ಸಾಯುವವರೆಗೂ ವೇದಾಂತ ವಿಚಾರದಿಂದಲೇ ಕಾಲವನ್ನು ಕಳೆಯುತ್ತಿರಬೇಕು ಎಂಬ ನ್ಯಾಯವನ್ನನುಸರಿಸಿ ಸಮಸ್ತ ಉಪನಿಷತ್ತುಗಳ ಅರ್ಥದ ಸಾರವನ್ನೂ ಸಂಗ್ರಹವಾಗಿ ಒಳಗೊಂಡಿರುವ ಪ್ರಾತಸ್ಮರಣ ಸ್ತೋತ್ರವೆಂಬ ಪ್ರಕರಣವನ್ನು ಲೋಕಾನುಗ್ರಹಕ್ಕಾಗಿ ಬರೆದಿರುತ್ತಾರೆ. ಉಪನಿಷತ್ತುಗಳಿಗೆ ವೇದಾಂತಗಳೆಂಬ ಮತ್ತೊಂದು ಹೆಸರೂ ಉಂಟು. ಆದ್ದರಿಂದ ಅವುಗಳಲ್ಲಿ ಹೇಳಿರುವ ದರ್ಶನವನ್ನು ವೇದಾಂತವೆಂದೇ ಕರೆಯುತ್ತಾರೆ. ವೇದಾಂತದ 3 ಮುಖ್ಯ ಉಪದೇಶಗಳನ್ನು ಇಲ್ಲಿ ವಿಶದಗೊಳಿಸಿರುತ್ತದೆ. 1. ಅವಸ್ಥಾತ್ರಯ ಸಾಕ್ಷಿಯಾದ ನಮ್ಮ ಆತ್ಮನು ಸಚ್ಚಿದಾನಂದ ರೂಪವಾದ ಬ್ರಹ್ಮವಾಗಿರುತ್ತಾನೆ. 2. ಸ್ವಯಂ ಪ್ರಕಾಶವಾದ ಈ ಆತ್ಮನನ್ನು ಮಾತುಗಳಿಂದ ವರ್ಣಿಸುವುದಕ್ಕಾಗಲಿ ಮನಸ್ಸಿನಿಂದ ವಿಷಯವಾಗಿಸಿ ಅರಿತುಕೊಳ್ಳುವುದಕ್ಕಾಗಲಿ ಆಗಲಾರದು. 3. ಜಗತ್ತೆಲ್ಲವೂ ಈ ಆತ್ಮನಲ್ಲಿ ತೋರುವ ಮಾಯಾ ಮಾತ್ರವಾಗಿದೆ. ಈ ಆತ್ಮನೇ ಎಲ್ಲಾ ರೂಪಗಳಿಂದಲೂ ತೋರಿಕೊಳ್ಳುತ್ತಿದ್ದಾನೆ. ಈ ಉಪದೇಶಗಳು ಶಾಸ್ತ್ರ ಪರಿಚಯವಿಲ್ಲದವರಿಗೂ ಸುಲಭವಾಗಿ ತಿಳಿಯುವಂತೆ ನಾವು ಈ ವೇದಾಂತ ಬಾಲಬೋಧೆಯಲ್ಲಿ ವಿವರಿಸುವೆವು. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸ ಗತಿಂದುರೀಯಂ ಯತ್ ಸ್ವಪ್ನಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಘಃ. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸ ಗತಿಂದುರೀಯಂ ಯತ್ ಸ್ವಪ್ನಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಘಃ. ಪ್ರತಿಪದಾರ್ಥಃ ಯತ್ ಯಾವುದು, ನಿತ್ಯಂ ಯಾವಾಗಲೂ, ಸ್ವಪ್ನ ಜಾಗರ ಸುಷುಪ್ತಂ ಕನಸು ಎಚ್ಚರ ನಿದ್ರೆ ಎಂಬ ಅವಸ್ಥೆಗಳನ್ನು ಅವೈತಿ ಹೊಂದುತ್ತಿರುವುದೋ, ತುರೀಯಂ ನಾಲ್ಕನೆಯದಾಗಿರುವ ಸಚ್ಚಿತ್ ಸುಖಂ ಸಚ್ಚಿದಾನಂದ ರೂಪವಾದ ಪರಮಹಂಸ ಗತಿಂ ಪರಮಹಂಸರಿಗೆ ಗತಿಯಾಗಿರುವ ತತ್ ಆ ಹೃದಯದಲ್ಲಿ ಸಂಸ್ಫುರತ್ ಚೆನ್ನಾಗಿ ಬೆಳಗುತ್ತಿರುವ ಆತ್ಮತತ್ವಂ ಆತ್ಮಸ್ವರೂಪವನ್ನು ಪ್ರಾತಃ ಬೆಳಗಿನ ಹೊತ್ತಿನಲ್ಲಿ ಸ್ಮರಿಸುತ್ತೇನೆ. ನಾನು ತತ್ ಆ ನಿಷ್ಕಲಂ ಅವಯವರಹಿತವಾದ ಬ್ರಹ್ಮವೇ, ಭೂತಸಂಗಃ ಭೂತಗಳ ಸಮೂಹವು ನ ಚ ಅಲ್ಲ. ಯಾವನು ಯಾವಾಗಲೂ ಕನಸು ಎಚ್ಚರ ನಿದ್ರೆ ಎಂಬ 3 ಅವಸ್ಥೆಗಳನ್ನೂ ಅನುಭವಿಸುತ್ತಿರುವುದಾಗಿ ಇವುಗಳಿಗೆ ನಾಲ್ಕನೆಯದಾಗಿರುವುದೋ ಆ ಹೃದಯದಲ್ಲಿ ಬೆಳಗುತ್ತಿರುವ ಸಚ್ಚಿದಾನಂದ ಸ್ವರೂಪವಾದ ಪರಮಹಂಸರಿಗೆ ಮಾತ್ರ ದೊರಕತಕ್ಕ ಆ ಆತ್ಮತತ್ವವನ್ನು ಬೆಳಿಗ್ಗೆ ಸ್ಮರಿಸುತ್ತೇನೆ. ನಾನು ಆ ಅವಯವಗಳಿಲ್ಲದ ಬ್ರಹ್ಮವೇ ಹೊರತು ಭೂತಗಳ ಸಮೂಹವಲ್ಲ. ಇಲ್ಲಿ ಸ್ಮರಿಸುತ್ತೇನೆ ಅಂದ್ರೆ ಸ್ಮರಿಸೋಕೆ ಅನುಭವ ಬೇಕಲ್ವಾ? ಪ್ರಾತಃ ಕಾಲ ಸ್ಮರಣ, ಯಾವಾಗ ಕಾಫಿ ಕುಡ್ದೆ ಜ್ಞಾಪಿಸ್ಕೊಳ್ತೀನಿ, ಕಾಫಿ ಕುಡ್ದ ಅನುಭವ ಇರಬೇಕು.
ನಾವು ನನ್ನ ತಂದೆನ ಪ್ರಾತಃ ಕಾಲದಲ್ಲಿ ಸ್ಮರಿಸ್ಕೋತೀನಿ. ಯಾವ ಅನುಭವನ್ನ? ಸುಷುಪ್ತಿ ಅನುಭವ. ಸುಷುಪ್ತಿ ಅನುಭವನ ಜ್ಞಾಪಿಸ್ಕೋತೀನಿ ಅಂತ ಹೇಳಿ ಸುಷುಪ್ತರಾಗಬೇಕು. ಜ್ಞಾಪಿಸ್ಕೊಳ್ಳೋದು ಹೇಗದು? ಅದೇ ತಾನಾಗಿ ನಿಂತ್ಕೊಂಡು ಜ್ಞಾಪಿಸ್ಕೊಳ್ಳೋದು. ಆತ್ಮನು ಹೃದಯದಲ್ಲಿ ಬೆಳಗುತ್ತಿರುವನು. ನಾಗರಾಜ್ ಅಂಕಲ್ ಅವರು ಓದ್ತಾರ? ಹೌದಾ? ಓದ್ತಾರೆ, ಕೇಳಿ. ಪೇಜು ನಮ್ದು ಪೇಜ್ ಗೊತ್ತಾಗ ಎರಡು. ಹೃದಯದಲ್ಲಿ ಬೆಳಗುವುದು ಎಂದರೆ ಏನರ್ಥ? ಆತ್ಮನು ಹೃದಯದಲ್ಲಿ ಬೆಳಗುವನು, ಅದ ಗುರುಗಳೇ? ಹೌದು. ಪ್ರಶ್ನೆ: ಹೃದಯದಲ್ಲಿ ಬೆಳಗುವುದು ಎಂದರೆ ಏನರ್ಥ? ಉತ್ತರ: ಹೃದಯವೆಂದರೆ ಮನಸ್ಸು, ಇದರಲ್ಲಿ ಬೆಳಗುವುದು ಎಂದರೆ ತೋರುವುದು ಎಂದರ್ಥ. ಪ್ರಶ್ನೆ: ಎಲ್ಲವೂ ಮನಸ್ಸಿನಲ್ಲಿ ತೋರುತ್ತದೆಯಲ್ಲವೇ? ಆತ್ಮತತ್ವವು ಮನಸ್ಸಿನಲ್ಲಿ ತೋರುತ್ತದೆ ಎಂಬಲ್ಲಿ ವಿಶೇಷವೇನು? ಸಮಾನ ಅಂತ. ಉತ್ತರ: ಉಳಿದ ಎಲ್ಲ ಪದಾರ್ಥಗಳು ಮನಸ್ಸಿಗೆ ತೋರುವವು ಎಂದರೆ ಮನಸ್ಸು ಅವುಗಳನ್ನು ಅರಿಯುತ್ತದೆ. ಆದರೆ ಆತ್ಮತತ್ವವು ಮನಸ್ಸಿನಲ್ಲಿ ತೋರುವುದು ಎಂದರೆ ಮನಸ್ಸು ಅದನ್ನು ಅರಿಯುವುದಿಲ್ಲ. ಇದು ಇರುತ್ತದೆ ಎಂಬುದು ಮನಸ್ಸಿನಲ್ಲಿಯೇ ಒಡೆದು ಕಾಣುತ್ತದೆ. ಉದಾಹರಣೆಗೆ ಕಣ್ಣಿಗೆ ಒಂದು ಪೆಟ್ಟಿಗೆ ಕಾಣಿಸುತ್ತದೆ ಎಂದರೆ ಹೊರಗಿರುವ ಪೆಟ್ಟಿಗೆಯು ಕಣ್ಣಿಗೆ ಗೋಚರವಾಗುತ್ತದೆ ಎಂದರ್ಥ. ಆದರೆ ಕಣ್ಣಿನಲ್ಲಿ ನೋವು ಕಾಣುತ್ತಿದೆ ಎಂದರೆ ಕಣ್ಣಿನಲ್ಲಿ ನೋವಿರುವುದು ಅನುಭವಕ್ಕೆ ಬರುತ್ತದೆ ಎಂದರ್ಥವೇ ಹೊರತು ಕಣ್ಣು ನೋವನ್ನು ಪೆಟ್ಟಿಗೆಯಂತೆ ನೋಡುತ್ತೇವೆ ಎಂದೇನೂ ಅರ್ಥವಲ್ಲ. ಯಾವುದು ನೋಡುವುದೋ ಅದು ವಿಷಯ. ವಿಷಯಿಯು ಯಾವುದನ್ನು ನೋಡುವುದೋ ಅದು ವಿಷಯ. ಮನಸ್ಸಿಗೆ ಮಿಕ್ಕಿದ್ದೆಲ್ಲವೂ ಗೋಚರವಾಗುತ್ತಿರುವುದರಿಂದ ಎಲ್ಲಾ ಪದಾರ್ಥಗಳು ಮನಸ್ಸಿಗೆ ವಿಷಯವಾಗಿರುತ್ತವೆ. ಆದರೆ ಮನಸ್ಸು ಆತ್ಮನನ್ನು ನೋಡಲಾರದು. ಆದ್ದರಿಂದ ಆತ್ಮನು ಮನಸ್ಸಿಗೆ ವಿಷಯನಲ್ಲ. ಪ್ರಶ್ನೆ: ಹಾಗಾದರೆ ಆತ್ಮನು ಯಾವುದಕ್ಕೂ ವಿಷಯನೇ ಅಲ್ಲವೇ? ತನ್ನನ್ನು ನೋಡುವ ವಿಷಯಿಯೇ ಇಲ್ಲದಿದ್ದರೆ ಅವನು ಇಲ್ಲವೆಂದೇ ಆಗುವುದಲ್ಲ. ಆತ್ಮನು ಇರುವನೆಂಬುದು ನಮಗೆ ಗೊತ್ತಾಗುವ ಬಗೆ ಹೇಗೆ? ಉತ್ತರ: ಎಲ್ಲಾ ವಸ್ತುಗಳು ತಮಗೆ ವಿಷಯದೊಂದಿದ್ದರೆ ತೋರಿಕೊಳ್ಳುವುದರಿಂದ ಅದೇ ವಿಷಯಿಯೊಂದಿದ್ದರೆ ತೋರಿಕೊಳ್ಳುವವೆಂಬ ನಿಯಮವಿಲ್ಲ. ಯಾವ ವಸ್ತು ತಾನೇ ಬೆಳಗಲಾರದೋ ಅದಕ್ಕೆ ವಿಷಯಿ ಬೇಕು. ಉದಾಹರಣೆಗೆ ಮನೆಯಲ್ಲಿರುವ ದೀಪವು ಅಲ್ಲಿರುವ ಪದಾರ್ಥಗಳೆಲ್ಲವನ್ನೂ ತನ್ನ ಬೆಳಕಿನಿಂದ ತೋರಿಸುತ್ತದೆ. ಆದರೆ ತನ್ನನ್ನು ತೋರಿಸುವುದಕ್ಕೆ ಅದು ಮತ್ತೊಂದು ಬೆಳಕು ಬೇಕೆನ್ನುವುದಿಲ್ಲ. ನೀರೇ ಮುಂತಾದ ವಸ್ತುಗಳಿಗೆ ಬಿಸಿ ಎಂಬ ಗುಣವು ಬರಬೇಕಾದರೆ ಅದಕ್ಕೆ ಅಗ್ನಿಯ ಸಂಬಂಧವೂ ಬೇಕು. ಆದರೆ ಬೆಂಕಿಯಲ್ಲಿ ಸ್ವಭಾವವಾಗಿಯೇ ಬಿಸಿ ಇದ್ದುಕೊಂಡಿರುವುದರಿಂದ ಅದಕ್ಕೆ ಆ ಗುಣ ಬರುವುದಕ್ಕೆ ಮತ್ತೊಂದರ ಸಹಾಯವು ಬೇಕಾಗುವುದಿಲ್ಲ. ಹೀಗೆಯೇ ಯಾವುದು ತಾನೇ ತೋರಿಕೊಳ್ಳಲಾರದೋ ಅಂತ ವಸ್ತುವನ್ನು ಅರಿಯುವುದಕ್ಕೆ ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳ ಮತ್ತು ಮನಸ್ಸಿನ ಸಹಾಯವು ಬೇಕಾಗುವುದು. ಆದರೆ ತಾನೇ ಬೆಳಗುವ ಸ್ವಭಾವವುಳ್ಳ ಆತ್ಮವನ್ನು ಬೆಳಗುವುದಕ್ಕೆ ಮತ್ತೊಂದು ವಿಷಯಿ ಬೇಕಿಲ್ಲ. ಈ ಅಭಿಪ್ರಾಯದಿಂದಲೇ ಶ್ಲೋಕದಲ್ಲಿ ಹೃದಯ ಸಂಸ್ಫುರತ್, ಮನಸ್ಸಿನಲ್ಲಿ ಚೆನ್ನಾಗಿ ತಾನೇ ಬೆಳಗುವ ಎಂಬ ವಿಶೇಷಣವನ್ನು ಕೊಟ್ಟಿರುತ್ತದೆ. ಆತ್ಮನು ಅವಸ್ಥಾತ್ರಯ ಸಾಕ್ಷಿಯು. ಪ್ರಶ್ನೆ: ಮನಸ್ಸಿದ್ದರೆ ಮಾತ್ರ ತೋರುವ ಮಿಕ್ಕ ವಿಷಯಗಳಿಗಿಂತ ಆತ್ಮನಲ್ಲಿ ಯಾವ ವಿಶೇಷವಿದೆ? ಆತ್ಮನು ತೋರುವುದಕ್ಕೂ ಮನಸ್ಸು ಬೇಕೇ ಬೇಕಲ್ಲವೇ? ಹೀಗಿರುವಲ್ಲಿ ಮಿಕ್ಕ ವಿಷಯಗಳಿಗೆ ಮತ್ತೊಂದು ವಿಷಯೀಯ ಅಪೇಕ್ಷೆ ಇದೆ ಎಂದು ಆತ್ಮನಿಗೆ ಇಲ್ಲವೆಂದು ಹೇಳುವುದಕ್ಕೆ ಆಧಾರವೇನು? ಉತ್ತರ: ಆತ್ಮನಿಗೆ ಯಾವಾಗಲೂ ಮನಸ್ಸಿನ ಅಪೇಕ್ಷೆ ಇದೆ ಎಂದು ತಿಳಿಯುವುದು ತಪ್ಪು. ಏಕೆಂದರೆ ಮನಸ್ಸಿನ ಅಪೇಕ್ಷೆ ಇಲ್ಲದೆಯೇ ಆತ್ಮನು ಬೆಳಗುತ್ತಿರುತ್ತಾನೆ. ಇಷ್ಟೇ ಅಲ್ಲ, ಮನಸ್ಸನ್ನು ಆತ್ಮನೇ ಬೆಳಗುತ್ತಿದ್ದಾನೆ. ಇದನ್ನು ಅವಸ್ಥಾತ್ರಯ ಪರೀಕ್ಷೆಯಿಂದ ಗೊತ್ತುಪಡಿಸಿಕೊಳ್ಳಬಹುದು.
ಪ್ರಶ್ನೆ: ಅವಸ್ಥಾತ್ರಯವೆಂದರೇನು? ಉತ್ತರ: ಕನಸು, ಎಚ್ಚರ, ಗಾಢ ನಿದ್ರೆ ಇವುಗಳಿಗೆ ಅವಸ್ಥಾತ್ರಯ ಎಂದು ಹೆಸರು. ಕನಸು, ಎಚ್ಚರ, ಗಾಢ ನಿದ್ರೆ ಮಾಡಿದ್ದಾರೆ. ಯಾಕೆ? ಕನಸು ಬದಲಾಗುತ್ತೆ ಅಂತ. ಹೌದಾ? ಯಾಕಂದ್ರೆ ನಾವು ನಾರ್ಮಲ್ ಆಗಿ ನಿದ್ದೆ ಮಾಡ್ತೀವಲ್ಲ, ತಮಸ್ ಜಾಸ್ತಿ. ಇವುಗಳ ವಿಷಯಕ್ಕೆ ವಿಚಾರ ಮಾಡತಕ್ಕದ್ದೇನಿದೆ? ಉತ್ತರ: ಎಚ್ಚರವೆಂದರೇನು? ಇದು ಯಾರಿಗೆ ಆಗುತ್ತದೆ? ಎಚ್ಚರದಲ್ಲಿ ಆತ್ಮನು ಯಾವಾಗಲೂ ಇರುತ್ತಾನೆಯೇ? ಎಚ್ಚರದಲ್ಲಿ ತೋರುವ ಆತ್ಮನ ಅಲ್ಲದ ವಿಷಯಗಳ ಸ್ವಭಾವವೇನು ಎಂದು ಮುಂತಾಗಿ ವಿಚಾರ ಮಾಡುವುದು ಎಚ್ಚರದ ವಿಚಾರವೋ? ಕನಸು ನಿದ್ರೆಗಳ ವಿಷಯದಲ್ಲಿಯೂ ಹೀಗೆಯೇ ಅವಸ್ಥೆಯನ್ನು ಅನುಭವಿಸುವ ಆತ್ಮ, ಅದರಲ್ಲಿರಬಹುದಾದ ಅನಾತ್ಮ, ಇವುಗಳ ವಿಚಾರವನ್ನು ಮಾಡಬೇಕು. ಪ್ರಶ್ನೆ: ಕನಸಿನಲ್ಲಿ ತೋರುವುದೆಲ್ಲ ಸುಳ್ಳು ತೋರಿಕೆ ಎಂದು ಪ್ರಸಿದ್ಧವಾಗಿರುತ್ತದೆ. ನಿದ್ರೆಯಲ್ಲಿ ಏನೇನೂ ತೋರುವುದೇ ಇಲ್ಲವೆಂದು ಗೊತ್ತಾಗಿದೆ. ಹೀಗಿರುವುದರಿಂದ ಈ ಎರಡವಸ್ಥೆಗಳನ್ನು ಕೈಬಿಟ್ಟು ಎಚ್ಚರವೊಂದನ್ನೇ ವಿಚಾರ ಮಾಡಿದರೆ ಸಾಲದೆ? ಉತ್ತರ: ಸಾಲದು. ಏಕೆಂದರೆ ವಿಚಾರ ಮಾಡದೆ ಯಾವುದೊಂದನ್ನು ನಂಬುವುದಕ್ಕಿಲ್ಲ. ಹೇಗೆಂದರೆ ಯಾವುದು ಇರುವಂತೆ ತೋರುವುದೋ ಅದು ನಿಜವಾಗಿ ಇಲ್ಲದೆಯೇ ಇರಬಹುದು. ಉದಾಹರಣೆಗೆ, ದೂರದಲ್ಲಿ ನೀರಿರುವುದೆಂದು ತಿಳಿದು ಪ್ರಯಾಣಿಕರು ಎಷ್ಟೋ ಸಲ ಹತ್ತಿರಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಏನೂ ಇಲ್ಲದೆ ಬಯಲುಂಟಾಗಿರುವುದುಂಟು. ಮಿರಾಜ್. ಹೀಗೆಯೇ ಏನೂ ಇಲ್ಲವೆಂದು ಮೊದಲು ತೋರಿ ಕೊನೆಗೆ ವಿಚಾರದಲ್ಲಿ ಎಷ್ಟೋ ಮಹತ್ತಾದ ವಿಷಯವು ಇದೆ ಎಂದು ಗೊತ್ತಾಗಬಹುದು. ಉದಾಹರಣೆಗೆ, ಒಬ್ಬ ಮನುಷ್ಯನು ತನ್ನ ಮನೆಯಲ್ಲಿ ಹೆಚ್ಚಾಗಿರುವ ನಿರುಪಯೋಗವಾದ ಕಾಗದ ಪತ್ರಗಳನ್ನೆಲ್ಲ ಹೊರಿದು ಹಾಕಿ ಸುಟ್ಟು ಬಿಡಬೇಕೆಂದು ಪ್ರಯತ್ನಿಸುತ್ತಾನೆ. ಕಾಗದಗಳನ್ನು ಒಂದೊಂದಾಗಿ ಹರಿದು ಹಾಕುತ್ತಿರುವಲ್ಲಿ ಅಕಸ್ಮಾತ್ತಾಗಿ ತಮ್ಮ ಮುತ್ತಜ್ಜಿಗೆ ಯಾರೋ ಒಬ್ಬ ಮಹಾರಾಜನು ವಂಶಪಾರಂಪರ್ಯವಾಗಿ ನಡೆದು ಬರುವಂತೆ ಹಾಕಿಕೊಟ್ಟಿದ್ದ ಲಕ್ಷಗಟ್ಟಲೆ ಬೆಲೆ ಬಾಳುವ ಒಂದು ದೊಡ್ಡ ಉಂಬಳಿಯ ಶಾಸನ ಪತ್ರವು ಕಣ್ಣಿಗೆ ಬೀಳುತ್ತದೆ. ಹೀಗೆ ವಿಚಾರಿಸದೆ ಯಾವುದನ್ನಾದರೂ ಕೈ ಬಿಡುವಲ್ಲಿ ಅಥವಾ ಅಭಿಮಾನದಿಂದ ಯಾವುದನ್ನಾದರೂ ಪಟ್ಟು ಹಿಡಿಯುವಲ್ಲಿ ತುಂಬಾ ನಷ್ಟವಿರಬಹುದು. ಆದ್ದರಿಂದ ಮೂರ ವ್ಯವಸ್ಥೆಗಳನ್ನು ಅಗತ್ಯವಾಗಿ ವಿಚಾರ ಮಾಡಬೇಕು. ಪ್ರಶ್ನೆ: ಆಗಲಿ, ತಾವು ಅವಸ್ಥೆಗಳನ್ನು ಹೇಳುವಾಗ ಕನಸನ್ನೇ ಮೊದಲು ಹೇಳಿದ್ದು ಏಕೆ? ಇಲ್ಲಿದೆ ಉತ್ತರ: ಏಕೆಂದರೆ ಕನಸು ಸುಳ್ಳೆಂಬ ಭಾವನೆಯು ಎಲ್ಲರಿಗೂ ಸಹಜವಾಗಿಯೇ ಇರುತ್ತದೆ. ಆದ್ದರಿಂದ ಇದರ ವಿಚಾರವನ್ನು ಬೇಗನೆ ಮುಗಿಸಿ ಬಿಡಬಹುದು. ನಾನು ಹೇಳಿದ್ದಲ್ಲ ಉತ್ತರ, ಬಿಡಬಹುದು. ಪ್ರಶ್ನೆ: ನಾವು ಕನಸು ಕಾಣುವುದೇ ಸುಳ್ಳೆಂತಲೇ? ಉತ್ತರ: ಹಾಗಲ್ಲ. ಕನಸಿನಲ್ಲಿ ತೋರುವ ಪದಾರ್ಥಗಳು ಕನಸು ಎಚ್ಚೆತ್ತ ಕೂಡಲೇ ಸುಳ್ಳೆಂದು ತೋರುವುವು. ಕನಸಿನ ಕಾಲದಲ್ಲಿ ಅವು ನಿಜವೆಂದು ತೋರಿದರೂ ಹಿಂದಿನಿಂದ ಸುಳ್ಳೇ ಆಗುವುದರಿಂದ ಕನಸೆಂಬುದು ಭ್ರಮೆ ಎಂದು ಬೇಗ ನಿರ್ಣಯವಾಗುತ್ತದೆ. ಪ್ರಶ್ನೆ: ಅದು ಭ್ರಮೆ ಎಂದರೆ ವಿಚಾರಕನಿಗೆ ಅದರಿಂದಾಗುವ ಪ್ರಯೋಜನವೇನು? ಅದೇ ಭ್ರಮೆಯಿಂದಾದರೆ. ಉತ್ತರ: ಕನಸಿನಲ್ಲಿ ಆತ್ಮನನ್ನು ತೋರಿಸಿಕೊಡುವುದಕ್ಕೆ ಯಾವ ನಿಜವಾದ ಮನಸ್ಸೂ ಇರುವುದಿಲ್ಲ. ಆದರೆ ಆತ್ಮನು ಮಾತ್ರ ಕನಸನ್ನು ನೋಡುತ್ತಾ ಅಲ್ಲಿಯೂ ಇದ್ದೇ ಇರುತ್ತಾನೆ. ಆದ್ದರಿಂದ ಆತ್ಮನು ಮನಸ್ಸಿನ ಹಂಗಿಲ್ಲದೆ ತೋರುತ್ತಾನೆಂದು ಹಗುರವಾಗಿ ಸಿದ್ಧವಾಗಿ ಬಿಡುತ್ತದೆ. ಪ್ರಶ್ನೆ: ಆಗಲಿ, ಈಗ ಎಚ್ಚರವನ್ನು ಕುರಿತು ವಿಚಾರ ಮಾಡೋಣ. ಎಚ್ಚರವೆಂದರೇನು? ಉತ್ತರ: ಹೊರಗಿನ ವಿಷಯಗಳನ್ನು ಇಂದ್ರಿಯಗಳಿಂದ ಅರಿಯುವುದೇ ಎಚ್ಚರವು. ಹಾಗಾದರೆ ಕನಸಿನಲ್ಲಿ ವಿಶೇಷವೇನು? ಉತ್ತರ: ಇಂದ್ರಿಯಗಳಿಲ್ಲದೆ ಬರಿಯ ಮನಸ್ಸಿಗೆ ವಿಷಯಗಳನ್ನು ಅರಿತಂತೆ ತೋರುವುದು. ಪ್ರಶ್ನೆ: ಕನಸಿನಲ್ಲಿ ಆತ್ಮನನ್ನು ಅರಿಯುವುದಕ್ಕೆ ಮನಸ್ಸು ಯಾವುದೂ ಇಲ್ಲವೆಂದು ಹಿಂದೆ ಹೇಳಿದಿರಿ. ಈಗ ಇಂದ್ರಿಯಗಳಿಲ್ಲದೆ ಬರಿಯ ಮನಸ್ಸು ಇದೆ ಅಂತ ಹೇಳುವಿರಲ್ಲ, ಇದು ಪೂರ್ವಾಪರ ವಿರುದ್ಧವಲ್ಲವೇ? ಉತ್ತರ: ಕನಸಿನಲ್ಲಿ ಯಾವ ನಿಜವಾದ ಮನಸ್ಸು ಇರುವುದಿಲ್ಲವೆಂದು ನಾನು ಮೊದಲು ಹೇಳಿದ್ದು ನಿಜ. ಆದರೆ ಎಚ್ಚರದ ಮನಸ್ಸಿನ ವಾಸನೆಯಿಂದ ಅಲ್ಲಿ ಎಲ್ಲಾ ವಿಷಯಗಳು ತೋರುತ್ತಿರುವುದರಿಂದ ಅಲ್ಲಿ ಮನಸ್ಸು ಇದೆ ಎಂದು ಇಟ್ಟುಕೊಂಡರೂ
ಬಾಧಕವಿಲ್ಲ. ಮನಸ್ಸೇ ವಿಷಯಗಳಾಗಿ ತೋರುವುದರಿಂದ ಮನಸ್ಸನ್ನು ಆತ್ಮನು ಬೆಳಗುತ್ತಾನೆಂದೇ ಸಿದ್ಧವಾಗುತ್ತದೆ. ಪ್ರಶ್ನೆ: ಕನಸಿನಲ್ಲಿಯೂ ದೇಹೇಂದ್ರಿಯಗಳು ಇರುವವಲ್ಲವೇ? ಉತ್ತರ: ಎಚ್ಚರ ದೇಹವಾಗಲಿ ಇಂದ್ರಿಯಗಳಾಗಲಿ ಕನಸಿನಲ್ಲಿರುವುದಿಲ್ಲ. ಅದೇ ಇಂದ್ರಿಯಗಳು ಎರಡು ಅವಸ್ಥೆಗಳಲ್ಲಿಯೂ ಇರುತ್ತಿದ್ದರೆ ಅದೇ ದೇಹೇಂದ್ರಿಯಗಳು ಎರಡು ಅವಸ್ಥೆಗಳಲ್ಲಿಯೂ ಇರುತ್ತಿದ್ದರೆ ಕನಸಿನಲ್ಲಿ ಮೈಗೆ ಬಳಿದುಕೊಂಡ ಗಂಧದ ವಾಸನೆಯು ಎಚ್ಚರದ ದೇಹದಲ್ಲಿಯೂ ಕಾಣಬೇಕಾಗುವುದು. ಇದೂ ಅಲ್ಲದೆ ಕನಸಿನಲ್ಲಿ ತೋರುವ ವಿಷಯಗಳಂತೆಯೇ ಅಲ್ಲಿ ತೋರುವ ದೇಹೇಂದ್ರಿಯಗಳು ಕೂಡ ಸುಳ್ಳೆಂಬುದು ಎಚ್ಚೆತ್ತ ಮೇಲೆ ಎಲ್ಲರಿಗೂ ಅನುಭವಕ್ಕೆ ಬರುವ ವಿಷಯವಾಗಿದೆ. ಸಾಕು, ನಾಳೆ 11:30 ಆಯ್ತು. ಪ್ರಶ್ನೆ ಒಳ್ಳೆಯದು. ಎಚ್ಚರವೆಂದರೆ ಯಾರಿಗೆ ಆಗುತ್ತದೆ?